ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಗುರುವಾರದ ಎಪಿಸೋಡಿನ ರಿವ್ಯೂ ಅಂತಾನೆ ತಿಳ್ಕೊಳ್ಳಿ. ಗುರುವಾರದ ಎಪಿಸೋಡ್ ನೋಡಿದೆ, ಸೂಪರ್ ಆಗಿತ್ತು ಎಪಿಸೋಡು. ನಾನು ನಿಮಗೆ ಒಂದೊಂದೇ ವಿಷಯನ ಹೇಳ್ತಾ ಬರ್ತೀನಿ. ಈಗಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಡಿಸರ್ವ್ ಅಂತಾನೆ ಹೇಳ್ತೀನಿ. ಅದು ರಾಶಿಕಾ ಆಗಿರ್ಬೋದು, ಧನುಷ್ ಗೌಡ ಆಗಿರ್ಬೋದು, ರಕ್ಷಿತಾ, ಗಿಲ್ಲಿ, ಕಾವ್ಯ, ಅಶ್ವಿನಿ ಗೌಡ, ಧ್ರುವಂತ್, ರಘು ಸರ್, ಇಷ್ಟು ಜನ ಕೂಡ ಡಿಸರ್ವ್ ಅಂತಾನೆ ಹೇಳ್ತೀನಿ. ಏನು ಇವತ್ತಿದ್ದಾರೆ ಅವರು ಎಲ್ಲರೂ ಕೂಡ ಯಾವುದೋ ಒಂದು ರೀತಿಲಿ ಅವ್ರ ಗೇಮನ್ನು ಅವ್ರು ಆಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ಓಕೆ, ವಿಷಯಕ್ಕೆ ಬರ್ತೀನಿ ಆಯ್ತಾ. ಎಪಿಸೋಡು ಸ್ಟಾರ್ಟ್ ಆಗದೆ ನಮ್ಮ ಅಶ್ವಿನಿ ಗೌಡ ಅವರು ಮತ್ತು ಧ್ರುವಂತ್ ಅವ್ರಿಗೆ ಒಂದು ಬೋರ್ಡ್ ಟಾಸ್ಕ್ ಕೊಡ್ತಾರೆ ಆಯ್ತಾ. ಬೋರ್ಡಲ್ಲಿ ಬರೆಯೋದು, ಬರೆದ್ಬಿಟ್ಟು ಇರೋ ಕಂಟೆಸ್ಟೆಂಟ್ಗಳು ಬರೀತಾರೆ. ಅಲ್ಲಿರುವಂತಹ ನಮ್ಮ ಅಶ್ವಿನಿ ಗೌಡ ಮತ್ತು ನಮ್ಮ ಧ್ರುವಂತ್ ಅವರು ತಲೆಯಲ್ಲಿ ಡಸ್ಟರ್ನ ಹಾಕಿರ್ತಾರೆ, ಅದರಲ್ಲಿ ಅಳಿಸ್ಬೇಕು ತಲೆಯಲ್ಲೇನೆ. ಆಲ್ಮೋಸ್ಟ್ ಅಶ್ವಿನಿ ಗೌಡಗೆ ಬರೆದಿದ್ಯಾರು ಅಂತಂದರೆ ಕಾವ್ಯನೇ ತುಂಬ ಬರೆದ್ರು. ತುಂಬ ಏನೇನೋ ಆಯಿತಾ, ಸುಳ್ಳುಗಾರ್ತಿ, ವಿಷಕಾರಿ ಆಯಿತಾ, ಮೋಸಗಾರ್ತಿ, ಡಮ್ಮಿ ಪೀಸು, ಏನೇನೋ ಆಯ್ತಾ. ಆಮೇಲೆ ಇವರು ರಾಶಿಕಾ ಸ್ವಲ್ಪ ಬರೆದ್ರು. ಈ ಕಡೆ ನಮ್ಮ ಧ್ರುವಂತ್ ಅವ್ರಿಗಂತೂ ಬರ್ದು ಹೇಳಿದ್ರು ಆಯಿತಾ. ಆ ಕಡೆ ಅಶ್ವಿನಿ ಗೌಡಗೆ ನಮ್ಮ ಕಿತಾಪತಿ ಹೆಂಗ್ಸು ಅಂತೇಳಿ ನಮ್ಗೆ ಗಿಲ್ಲಿರಟ ಬರ್ದ. ಈ ಕಡೆ ಧ್ರುವಂತ್ ಅವರಿಗೆ ನಮ್ಮ ರಕ್ಷಿತನಿಗೆ ಕನ್ನಡ ಪದಗಳು ಹುಡುಕೋದ್ರಲ್ಲೇ ಟೈಮ್ ಆಗೋಯ್ತು, ಅವಳಿಗೆ ಕರೆಕ್ಟಾಗಿ ಬರೆಯೋಕ್ಕೆ ಬರ್ತಾ ಇರಲಿಲ್ಲ ಪಾಪ. ಆಮೇಲೆ ಬರೆದ್ರು, ರಘು ಅವ್ರು ಬರೆದ್ರು ಆಯಿತಾ. ರಘು ಆಮೇಲೆ ರಾಶಿಕಾ ಎಲ್ಲರೂ ಬರೆದ್ರು. ಆ ಗೇಮಲ್ಲಿ ಗೆದ್ದಿದ್ದು ನಮ್ಮ ಅಶ್ವಿನಿ ಗೌಡ ಅವರು. ನಿಜವಾಗ್ಲೂ ಅಶ್ವಿನಿ ಗೌಡ ಅವ್ರದ್ದು ಎರಡು ಕೈ ನೋಡಿ ನನಗೆ ತುಂಬ ಬೇಜಾರಾಗೋಗ್ಬಿಡ್ತು. ಏನು ಮತ್ತೆ ಎಲ್ಲ ಕಡೆ ಗಾಯ ಆಗಿದೆ, ಎಲ್ಲ ಕಡೆ ಫುಲ್ಲು ಎರಡು ಕೈನೂ ಕೂಡ ಅಶ್ವಿನಿ ಗೌಡದು ಫುಲ್ ಗಾಯ ಆಗೋಗ್ಬಿಟ್ಟಿದೆ. ನಂಗೆ ನೋಡಿ ಪಾಪ ಅನ್ನಿಸ್ತು ಅಶ್ವಿನಿ ಗೌಡನ. ನಿಜವಾಗ್ಲೂ ಗೇಮು ಅಂತ ಬಂದರೆ ಅಶ್ವಿನಿ ಗೌಡ 100% ಕೊಡ್ತಾರೆ, ಅದರಲ್ಲಿ ನೋ ಡೌಟ್ ಅಂತ ಅನ್ಸ್ಬಿಟ್ಟು ಸೂಪರಾಗಿ ಗೇಮ್ ಮಾಡ್ತಾರೆ ಅಶ್ವಿನಿ ಗೌಡ. ಶೀ ಈಸ್ ದ ಬೆಸ್ಟ್. ಅಶ್ವಿನಿ ಗೌಡ ಫಿನಾಲೆಗೆ ಹೋಗ್ಬೇಕಂತ ನಾನಂತೂ ಮನಸ್ಪೂರ್ವಕವಾಗಿ ಬಯಸ್ತೀನಿ. ಓಕೆ, ಆ ಗೇಮೆಲ್ಲ ಆದಮೇಲೆ ನಿನ್ನ ಕಾಮಿಡಿ ಅದು ಇದು ನಡೆಯುತ್ತೆ. ನಮ್ಮ ಯಾರು ಗಿಲ್ಲಿ, ರಘು, ನಮ್ಮ ರಕ್ಷಿತಾ ಎಲ್ಲ ಕಾಮಿಡಿ ಮಾಡಿದ್ದು, ಮಾತಾಡಿದ್ದು ಅದೆಲ್ಲವೂ ಕೂಡ ಸೂಪರಾಗಿತ್ತು. ನಾನು ರಕ್ಷಿತಾ ಮತ್ತು ಗಿಲ್ಲಿ ನಟಂದು ಒಂದು ವಿಡಿಯೋ ಮಾಡಬೇಕು ಅಂತಿದ್ದೀನಿ. ಅವಳು ನಿನ್ನೆ ಲೈವಲ್ಲಿ ಮಾತನಾಡಿದ್ದಿರ್ಬೋದು, ಎಪಿಸೋಡಲ್ಲಿ ಮಾತನಾಡಿದ್ದಿರ್ಬೋದು. ಅಂದರೆ ಅದು ಬೇಡ, ಅದು ಈಗ ಹೇಳೋದು, ಅದು ಹೇಳ್ತೀನಿ ನಾನು. ಓಕೆ, ಅದಾದ ನಂತರ ನಮ್ಮ ಗಿಲ್ಲಿ ಆಯಿತಾ, ಇವರಿಗೆ ಯಾರಿಗೆ ನಮ್ಮ ಕಾವ್ಯನ್ಗೆ ಪೌಡ್ರ್ ರೂಮಲ್ಲಿ ಕೈ ಕೊಡೋಕೆ ಹೋಗ್ತಾನೆ. ಅವಳು ನಾನೇನು ಬಯಸ್ತಾ ಇಲ್ಲ ಅಂತ ಹೇಳ್ತಾಳೆ. ನೀನು ಮಾತಾಡೋದು ಬೇಡ, ನೀನು ಏನು ಬೇಡ ಅಂತೇಳಿ. ಗಿಲ್ಲಿ ಇಲ್ಲ, ನನಗೆ ಮಾತು ಬೇಕು, ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಕೈ ಕೊಡೋಕೆ ಹೋಗ್ತಾನೆ. ಅವಳು ತಗೊಳಲ್ಲ. ಬಟ್ಟು ಗಿಲ್ಲಿಗೆ ನಿಜವಾಗ್ಲೂ ಇದು ಬೇಡ ಅಂತೀನಿ. ಓಕೆ, ನಾನು ಮುಂದೆ ಮತ್ತೆ ಹೇಳ್ತೀನಿ. ಓಕೆ, ಅದೆಲ್ಲ ಆದಮೇಲೆ ಬೆಳಗ್ಗೆ ಆಗುತ್ತೆ. ನಮ್ಮ ಅಶ್ವಿನಿ ಗೌಡವರು ಪೂಜೆ ಮಾಡೋತ್ತಿಗೆ ನಮ್ಮ ಧ್ರುವಂತ್ ಅವ್ರದ್ದು ಹೂ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು, ಧ್ರುವಂತು ಅಯ್ಯೋ ನಾವು ಏನೋ ಒಂದು ದಿನ ಮಾಡೋಕ್ಕೆ ಇಟ್ಟಿರ್ತೀವಿ ಹಾಗೆ ಹೀಗೆ ಅಂತೆ ಅವನು ಇದೇ ಬೇರೆ, ಅವ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಅಶ್ವಿನಿ ಗೌಡ ನನ್ನ ಹತ್ರ ಇಟ್ಕೋಬೇಡ ಹಾಗೆ ಹೀಗೆ ಅಂತೇಳಿ ಅವ್ರು ಕೂಡ ಸುಮ್ಮನೆ ಆದರು ಪಾಪ. ಇಲ್ಲಿ ನಮ್ಗೆ ಇಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋಣ ಅಂತೇಳಿ ನಿನ್ನ ಹೇಳಕ್ಕೆ ನಿಂತ್ಕೊಂಡ್ಬಿಟ್ರು ನಮ್ಮ ಧ್ರುವಂತಗೆ, ಹಂಗೆ ಹಿಂಗೆ ಅಂತೇಳಿ. ನಮ್ಮ ಈಗ ನೋಡು ನಿಮ್ಮ ಮದರ್ ಹೋಗು ಮಾತಾಡ್ಸು ಅಂತೇಳಿ ಅಶ್ವಿನಿ ಇವರಿಗೆ ನಮ್ಮ ರಕ್ಷಿತನಿಗೆ ಕೀಟ್ಲೆ ಮಾಡಿದ್ದಿರ್ಬೋದು, ಹೋಗು ಮದರ್ ಹತ್ರ ಮಾತಾಡು ಅಂತಿರ್ಬೋದು. ಆಮೇಲೆ ರಕ್ಷಿತಾ ಮಾತಾಡತ್ತಿಗೆ ನಿಮ್ಮ ಫ್ರೆಂಡ್ ಹತ್ರ ಮಾತಾಡಿ ಬನ್ನಿ, ಮಾತಾಡೋಕ್ಕೆ ಮೀಟ್ರ್ ಬೇಕು ಅಂದಿದ್ದು. ಆವಾಗ ನಮ್ಮ ಬಿಗ್ ಬಾಸ್ ಇದನ್ನ ಇಂಥದ್ದು ಮೈಕ್ ಸರಿಯಾಗಿ ಹಾಕೊಳ್ಳಿ ರಕ್ಷಿತಾ ಅಂತ ಹೇಳಿದ್ದು. ಅದೆಲ್ಲವೂ ಕೂಡ ಫನ್ನಾಗಿ ಸೂಪರಾಗಿತ್ತು. ಅದಾದ ನಂತರ ನಮ್ಮ ಬಿಗ್ ಬಾಸ್ ಅವರು ಟಾಪ್ 6 ಕಂಟೆಸ್ಟೆಂಟ್ಗೆ ಒಂದು ಟಾಸ್ಕ್ ಕೊಡ್ತಾರೆ. ಟಾಪ್ 6 ಯಾರಾಗ್ತಾರೆ ಅಂತೇಳಿ. ನಮ್ಮ ಧನುಷ್ ಗೌಡ ಅವರಿಗೋಸ್ಕರ ಆಡೋದು ರಾಶಿಕಾ, ಅದೇ ರೀತಿ ಅಶ್ವಿನಿ ಗೌಡ ಅವರಿಗೋಸ್ಕರ ಆಡೋದು ನಮ್ಮ ಯಾರು ಧ್ರುವಂತು. ಅದನ್ನು ನಿನ್ನೆ ಎಪಿಸೋಡಲ್ಲಿ ತೋರಿಸಿಲ್ಲ, ಮೋಸ್ಟ್ಲಿ ಇವತ್ತಿನ ಎಪಿಸೋಡಲ್ಲಿ ತೋರಿಸ್ಬೋದು. ನಮ್ಮ ಇವರಿಗೆ ಯಾರಿಗೆ ಕಾವ್ಯನಿಗೋಸ್ಕರ ಆಡೋದು ಗಿಲ್ಲಿ ನಟ. ಇದೇ ಇಂಪಾರ್ಟೆಂಟು. ಈ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಇದೇ ಇಂಪಾರ್ಟೆಂಟು. ಧ್ರುವಂತು ಆಯಿತಾ, ಅಶ್ವಿನಿ ಗೌಡಗೆ ಆಡಿದ್ದನ್ನು ಇವತ್ತಿನ ಎಪಿಸೋಡಲ್ಲಿ ತೋರಿಸ್ತಾರೆ, ಅದನ್ನು ನೀವೆಲ್ಲರೂ ನೋಡ್ತೀರಾ. ಧನುಷ್ ಗೌಡಗೋಸ್ಕರವಾಗಿ ರಾಶಿಕಾ ಸೂಪರಾಗಿ ಆಡಿದ್ಲು. ಧನುಷ್ ಗೌಡ ತುಂಬ ಫಾಸ್ಟಾಗಿ ಆಡ್ದ, ತುಂಬ ಫಾಸ್ಟ್ ಅಂದರೆ ತುಂಬ ಫಾಸ್ಟು. ನನಗೆ ಅನಿಸಿರೋ ಪ್ರಕಾರವಾಗಿ ನಮ್ಮ ಬಿಗ್ ಬಾಸ್ ಅವ್ರ ಪ್ಲ್ಯಾನು ಸಕ್ಸಸ್ ಆಯ್ತೇನೋ ಅಂತ ಅನ್ನಿಸ್ತು. ಅಂದರೆ ನನಗೆ ಯಾಕೋ ಯಾರು ನಮ್ಮ
ಧನುಷ್ ಗೌಡ ಅವರನ್ನೇ ಟಾಪ್ 6 ಕಂಟೆಸ್ಟೆಂಟ್ ಅಂತ ಗೊತ್ತಾಗ್ತಾ ಇದೆ. ನನಗೆ ಯಾಕೋ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋ ಬಿಗ್ ಬಾಸ್ ಅನ್ನಿಸ್ತಿದೆ. ನನಗೆ ಆ್ಯಕ್ಚುಲಾಗೆ ಅಶ್ವಿನಿ ಗೌಡ ಹೋಗಬೇಕು ಅಂತ ಆಸೆ ಇದೆ. ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ, ರಿಸಲ್ಟ್ ಗೊತ್ತಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ. ನನಗೆ ಯಾಕೋ ಧನುಷ್ ಗೌಡನೇ ಟಾಪ್ 6 ವಿನ್ನರ್ ಆಗ್ತಾರಾ ಅಂತ ಅನ್ನಿಸ್ತಾ ಇದೆ. ಬಟ್ ನನಗೆ ಬೇಡ, ನನಗೆ ಆಗಕ್ಕೆ ಬೇಡ, ನನಗೆ ಅಶ್ವಿನಿ ಗೌಡ ಆಗಬೇಕಂತ ತುಂಬ ಆಸೆ ಇದೆ. ತುಂಬ ಕಷ್ಟಪಟ್ಟಿದ್ದಾರೆ ಈ ಪ್ರತಿಯೊಂದು ಗೇಮ್ನು ಕೂಡ. ಅಶ್ವಿನಿ ಗೌಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಓಕೆ, ಕಾವ್ಯನಿಗೋಸ್ಕರವಾಗಿ ನಮ್ಮ ಗಿಲ್ಲಿ ನಟ ಟಾಪ್ 6 ಗೇಮನ್ನು ಆಡ್ತಾರೆ. ನಿಜವಾಗ್ಲೂ 100% ಹೇಳ್ತಾ ಇದ್ದೀನಿ, ಗಿಲ್ಲಿ ಯು ಆರ್ ದ ಬೆಸ್ಟ್, ಯು ಆರ್ ದ ಗುಡ್ ಗೈ ಅನ್ನೋದಕ್ಕೆ ಇದಕ್ಕಿಂತ ಇನ್ನೊಂದು ಬೇಡ. ತಾನು ಪ್ರೀತಿ ಮಾಡಿರೋ ಹುಡುಗಿಗೋಸ್ಕರವಾಗಿ, ನನಗಿಷ್ಟವಾಗಿರೋ ಹುಡುಗಿಗೋಸ್ಕರವಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ನಿಲ್ತಾನಲ್ವ ಗಿಲ್ಲಿ, ನಿಜವಾಗ್ಲೂ ಗ್ರೇಟ್. ಅವನಿಗೆ ಎಷ್ಟು ಸರಿ ಹೇಳಿದರು ಸುದೀಪ್ ಸರ್ ಅವರು, ಯಾವಾಗ ನೋಡಿದ್ರು ಕಾವು ಕಾವು ಅಂತ. ಎಲ್ಲ ಕಂಟೆಸ್ಟೆಂಟು ಅದೇ ಒಂದು ವಿಷಯ ಇಟ್ಕೊಂಡು ಗಿಲ್ಲಿ ನಟನ ನಾಮಿನೇಟ್ ಮಾಡೋರು. ಬಟ್ ಯಾವುದಕ್ಕೂ ಬಗ್ಲಿಲ್ಲ. ಕಾವಿಗೋಸ್ಕರವಾಗಿ ಜೀವನೇ ಕೊಡೋಕೆ ರೆಡಿ ಇದ್ದಾನೆ ಗಿಲ್ಲಿ ನಟ, ನಿಜವಾಗ್ಲೂ ಗ್ರೇಟ್ ಅಂತೀನಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವನಿಗೆ ಚಳಿ ಜ್ವರ, ಸಖತ್ತು ಚಳಿ ಜ್ವರ ಗಿಲ್ಲಿ ನಟನಿಗೆ. ಆ ಜ್ವರದಲ್ಲೂ ಕೂಡ ಕಾವಿಗೋಸ್ಕರವಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಆ ಪೈಪನ್ನ ಕಲೆಕ್ಟ್ ಮಾಡಿ ಕೊಟ್ಟ. ಬಟ್ ಅಲ್ಲಿ ಸ್ವಲ್ಪ ಲೇಟ್ ಮಾಡಿದ್ಲು ಕಾವ್ಯ, ಯಾಕೆಂದರೆ ಒಂದ್ಸರಿ ಕೆಳಗಡೆ ಜಾರದ್ಲು. ಆಮೇಲೆ ಅವಳಿಗೆ ಸ್ವಲ್ಪ ಹೆವಿ ಅನ್ನಿಸ್ತು ಪೈಪ್ ಹಿಡ್ಕೊಂಡು ಹೋಗಿ ಹಾಕೋದು. ಆ ಗೇಮಲ್ಲಿ ಗೆದ್ದಿಲ್ಲ, ಅದು ನಮಗೆ ಗೊತ್ತಿರೋ ವಿಷಯನೇ ಆಯಿತಾ, ಸೋತಿದ್ದಾಳೆ ಕಾವ್ಯ. ಬಟ್ ಇಲ್ಲಿ ಗೆದ್ದಿದ್ದು ಯಾರು ಗೊತ್ತಾ? ಗಿಲ್ಲಿ ಪ್ರೀತಿ ಅಂತೀನಿ ನಾನು. ಗಿಲ್ಲಿಯ ಪ್ರೀತಿ, ಗಿಲ್ಲಿಯ ಒಳ್ಳೆತನ. ನಿಜವಾಗ್ಲೂ ಗಿಲ್ಲಿ ಈ ಆರ್ ದಿ ಬೆಸ್ಟ್. ನಿನ್ನನ್ನು ಯಾರು ಕಾಮಿಡಿ ಮ್ಯಾನ್ ಆಗಿ ನೋಡ್ತಾರೋ ಏನು ನೋಡ್ತಾರೋ ಗೊತ್ತಿಲ್ಲ. ನಾನು ನಿನ್ನನ್ನು ಪ್ರತಿ ಹುಡುಗಿಗೂ ನಿನ್ನಂತ ಒಬ್ಬ ಹುಡುಗ ಬೇಕು ಅನ್ನೋ ರೀತಿ ನಾನು ನೋಡ್ತೀನಿ. ಯಾಕೆಂದರೆ ಯು ಆರ್ ದಿ ಬೆಸ್ಟ್. ಯಾಕೆಂದರೆ ಒಬ್ರು ನಮ್ಮನ್ನ ಕಾಲ್ಕಸವಾಗಿ ನೋಡ್ತಿದ್ದಾರೆ, ಒಬ್ರು ನಮ್ಮನ್ನು ಬೇಡ ಅಂತಿದ್ದಾರೆ ಅಂದ್ರೂ ನೀನು ಹೆಂಗೆ ಬೇಕಾದರೂ ನೋಡು. ನಿನಗೆ ನಾನು ಬೇಡವಾ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನನಗೆ ನೀನು ಬೇಕು, ನಾನು ನಿನ್ನ ಪ್ರೀತಿ, ನೀನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ನಿನ್ನ ಪ್ರೀತಿ ಮಾಡ್ತೀನಿ, ನಿನಗೋಸ್ಕರ ನಾನು ಏನಾದರೂ ಮಾಡ್ತೀನಿ ಅನ್ನೋ ಗುಣ ಗಿಲ್ಲಿಗಿದೆಯಲ್ಲ, ನಿಜವಾಗ್ಲೂ ಈಸ್ ಎ ಬೆಸ್ಟ್ ಅಂತೀನಿ. ಅಷ್ಟು ಜ್ವರದಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಕಾವ್ಯನಿಗೋಸ್ಕರ ಗೇಮ್ ಮಾಡ್ದ. ನನಗಂತೂ ತುಂಬ ಖುಷಿಯಾಯಿತು. ಅದನ್ನು ನೋಡುವಂತಹ ರಕ್ಷಿತನಿಗೆ ತುಂಬ ಬೇಜಾರಾಯಿತು. ಅವನಿಗೊಂದು ಬುದ್ಧಿ ಮಾತು ಹೇಳ್ತಾಳೆ, ಅವನಿಗೆ ತುಂಬ ಇದು ಮಾಡ್ತಾಳೆ. ನಾನು ಅದನ್ನ ಆ ವಿಡಿಯೋ ಜೊತೆ ಬರ್ತೀನಿ ನಿಮ್ಮ ಮುಂದೆ. ಯಾಕೆಂದರೆ ನೋಡಿ, ಯಾವಾಗಲೂ ಅಷ್ಟೇ ಈ ಪ್ರೀತಿ ಅನ್ನೋದೇ ಹೆಂಗೆ, ಒಬ್ಬರು ತಾತ್ಸ್ಕಾರ ಮಾಡ್ತಾ ಇರ್ತಾರೆ, ಕಾಲಲ್ಲಿ ಹೊಡಿತಿರ್ತಾರೆ, ನೀನು ಯಾವ ನನಗೆ ಬೇಡ ಅಂತ. ಅಂಥವ್ರ ಹತ್ರ ನಾವು ತುಂಬ ಹತ್ರ ಆಗಕ್ಕೆ ಹೋಗ್ತೀವಿ, ತುಂಬ ಪ್ರೀತಿ ತೋರ್ಸೋಕೆ ಹೋಗ್ತೀವಿ. ಬಟ್ ನಮ್ಗೆ ಸಿಗೋ ಪ್ರೀತಿನ ನಾವು ಅಸಡ್ಡೆ ಮಾಡ್ತೀವಿ. ಕೊನೆಗೆ ಆಯಿತಾ, ನಾವು ಅಂದ್ಕೊಂಡಿದ್ದು ಸಿಗಲ್ಲ, ನಮ್ಮನ್ನು ಆಸೆ ಪಟ್ಟಿದ್ದು ಸಿಗಲ್ಲ, ಕೊನೆಗೆ ಏನು ಇಲ್ಲದೆ ನಡುನೀರಲ್ಲಿ ನಿಲ್ತೀವಿ. ಗಿಲ್ಲಿ ಬೇಡ, ಇಷ್ಟೊಂದೆಲ್ಲ ನೀನು ಕಾವಿಗೋಸ್ಕರವಾಗಿ ಕಷ್ಟಪಡೋದು ಆ ಜ್ವರದಲ್ಲಿ. ಅದೇ ನಾನು ನಿಜವಾಗ್ಲೂ ಪಾಪ ಅನ್ನಿಸ್ಬಿಡ್ದು. ಮಾತ್ರ ಒಂದು ತಿಳ್ಕೋಬೇಕು ಕಾವ್ಯ, ಗಿಲ್ಲಿ ಅಂತ ಒಬ್ಬ ಫ್ರೆಂಡು, ಗಿಲ್ಲಿ ಅಂತ ಒಬ್ಬ ಹುಡುಗ ನಿನ್ನ ಲೈಫಲ್ಲಿ ನೆವರ್ ಬಿಫೋರ್ ನೆವರ್ ಆಫ್ಟರ್ ಅಂತೀನಿ. ಯಾಕೆಂದರೆ ಅವನು ಡೇ 1 ಇಲ್ಲಿ ತನಕ ಕಾವ್ಯಗೋಸ್ಕರ ನಿಂತಿದ್ದಾನೆ. ನಿಜವಾಗ್ಲೂ ಗ್ರೇಟ್ ಅಂತೀನಿ. ನೋಡೋಣ ನಾಳೆ ಇವತ್ತಿನ ಗೇಮಲ್ಲಿ ನಮ್ಮ ಅಶ್ವಿನಿ ಗೌಡ ಧ್ರುವಂತರದ್ದು ಗೇಮ್ ತೋರಿಸ್ತಾರೆ, ಹಂಗೆ ಟಾಪ್ 6 ವಿನ್ ಆಗಿದ್ದು ಯಾರು ಅಂತ ತೋರಿಸ್ತಾರೆ. ಒಟ್ಟಾರೆಯಾಗಿ ನಿನ್ನೆ ಎಪಿಸೋಡು ತುಂಬಾ ಚೆನ್ನಾಗಿತ್ತು. ನನಗಂತೂ ಖುಷಿ ಆಯಿತು ನಿನ್ನೆ ಎಪಿಸೋಡು. ಆಮೇಲೆ ನನಗೆ ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಅವ್ರದ್ದು ಒಂದು ಬಾಂಡಿಂಗ್ ಇದೆಯಲ್ಲ, ಅದು ನನಗೆ ಇಷ್ಟ ಆಯಿತು. ಅಂತ ಯಾಕೆ ಅಂತಂದರೆ, ಏನೇ ಆಗಿರಲಿ, ಫಸ್ಟು ಸ್ಟಾರ್ಟಿಂಗ್ ಡೇಸಲ್ಲಿ ಅವರಿಬ್ಬರು ಕಿತ್ತಾಡ್ಕೊಳ್ಳಿ, ಜಗಳ ಮಾಡ್ಕೊಳ್ಳಿ, ಬಟ್ ಅಶ್ವಿನಿ ಗೌಡ ಒಂಟಿಯಾಗಿದ್ದಾಗ ಹೋಗಿ ರಕ್ಷಿತಾ ಹೋಗಿ ಮಾತಾಡಿಸ್ತಾಳೆ. ಅದು ಬರೀ ಅಶ್ವಿನಿ ಗೌಡ ಅಂತಲ್ಲ, ಎಲ್ಲರ ಹತ್ರನೂ ಹಂಗೇನೆ. ರಕ್ಷಿತಾ ಯಾರು ಒಂಟಿಯಾಗಿದ್ರು ಹೋಗಿ ಮಾತಾಡಿಸ್ತಾಳೆ, ಅದೊಂದು ಒಳ್ಳೆ ಗುಣ, ಚೆನ್ನಾಗಿದೆ. ಆಮೇಲೆ ನಮ್ಮ ಯಾರು ರಘು ವಿಷಯಕ್ಕೆ ಬಂದರೆ, ರಘು ಎಲ್ಲರೊಟ್ಟಿಗೂ ಚೆನ್ನಾಗಿದ್ದಾರೆ. ಬಟ್ ನನಗೆ ರಘು ಟಾಪ್ 6ಗೆ ಬರಬೇಕು ಅಂತ ಆಸೆ ಇತ್ತು. ಗೊತ್ತಾಗಲಿಲ್ಲ ಯಾಕೆ, ಇಲ್ಲಿ ಏನು ನಡೀತಿದೆ, ಬಿಗ್ ಬಾಸ್ ಪ್ಲ್ಯಾನ್ ಏನು ಅಂತ ಗೊತ್ತಾಗ್ತಿಲ್ಲ. ನೋಡೋಣ, ದಯವಿಟ್ಟು ಆಯಿತಾ ವೋಟ್ ಹಾಕಿ, ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟುಗಳಿಗೆ ವೋಟ್ ಹಾಕಿ ಅಂತೀನಿ. ನನಗೆ ಯಾರಿಗೆ ವೋಟ್ ಹಾಕಬೇಕು, ಇವ್ರಿಗೆ ವೋಟ್ ಹಾಕ್ಲೇಬೇಕು, ಇವ್ರು ಬೆಸ್ಟ್ ಕಂಟೆಸ್ಟೆಂಟು ಅನ್ನೋದು ನಾನು. ರಕ್ಷಿತಾ, ಗಿಲ್ಲಿ, ಅಶ್ವಿನಿ ಗೌಡ ಈ 3 ಕಂಟೆಸ್ಟೆಂಟ್ಗಳು ವೋಟ್ ಹಾಕಿ. ಯಾಕೆಂತಂದರೆ ಬಿಗ್ ಬಾಸ್ ಮನೆಯನ್ನು ನಿಜವಾಗ್ಲೂ ಒಂದು ಎಂಗೇಜಾಗಿ ಇಟ್ಕೊಂಡಿರುವಂತಹ ಈ 3 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಫಿನಾಲೆ ವೇದಿಕೆಯಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.